ಹಾಸನದಲ್ಲೂ ಮೀಟರ್ ಬಡ್ಡಿ ದಂಧೆಕೋರರ ಹಾವಳಿ ಅಷ್ಟಿಷ್ಟಲ್ಲ. ಸಾಲ ಕೊಡೋದು, ಕೈ ತುಂಬ ಸಾಲ ಕೊಡೋದು, ನಂತರ ಅದಕ್ಕೆ ಬಡ್ಡಿ ಮೇಲೆ ಬಡ್ಡಿ ಹಾಕೋದು. ಬಡ್ಡಿ ತೀರ್ಸೋಕ್ಕಾಗದೆ ಅದೇ ಚಕ್ರವ್ಯೂಹದಲ್ಲಿ ಜನ ಒದ್ದಾಡಿ ನರಳಾಡೋದು. ಸಾಲ ಶೂಲ ಅನ್ನೋ ದಾರಿ, ಬಡ್ಡಿ ಅಸಲು ಕಟ್ಟೋಕ್ಕಾಗದೆ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ. ನೋಡಿ, 5 ಲಕ್ಷಕ್ಕೆ 19 ಲಕ್ಷ ಬಡ್ಡಿನೇ ಕಟ್ಟಿದಾರಂತೆ. 5 ಲಕ್ಷ ತಗೊಂಡಿದ್ದಕ್ಕೆ 19 ಲಕ್ಷ ಬಡ್ಡಿ. 40,000 ತಗೊಂಡಿರೋರು 4 ಲಕ್ಷವನ್ನು ಬಡ್ಡಿ ಥರನೇ ಕೊಟ್ಟಿದ್ದಾರೆ. ಬಡ್ಡಿಯಿಂದ ಬೇಸತ್ತು 3 ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಅತ್ಯಂತ ದುರ್ದೈವದ ಸಂಗತಿ ಅರ್ಕಲ್ಗೂಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ದಾಖಲಾಗ್ತಾ ಇದೆ. ಕೆಲವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಏನಾದರೂ ನಂಬೋದಕ್ಕಾಗತ್ತಾ? ಯಾವುದಾದ್ರೂ ತಾಳಮೇಳ ಇದೆಯಾ? 5 ಲಕ್ಷಕ್ಕೆ 19 ಲಕ್ಷ ಇಸ್ಕೊಳ್ತಾರೆ, ಕೇವಲ ಬಡ್ಡಿ, ಅಸಲಲ್ಲ. ಇದರಿಂದ ಆಚೆಗೆ ಬರೋದಕ್ಕೆ ಸಾಧ್ಯ ಇದೆ ಯಾರಿಗಾದರೂ? ಸಿಬಿಲ್ ಸ್ಕೋರ್ ಬೇಡ, ಸ್ಯಾಲ್ರಿ ಸ್ಲಿಪ್ ಬೇಡ ಅಂತೆಲ್ಲ ಬಂದು ಒತ್ತಾಯಪೂರ್ವಕವಾಗಿ ನೀವು ತಗೊಳ್ಳಿ ದುಡ್ಡನ್ನು, ಇಮಿಡಿಯೇಟಾಗಿ ನಿಮ್ಮ ಕೈಗೆ ಕೊಡ್ತೀವಿ ಅಂತ ನಂಬಿಸಿ, ಪುಸ್ಲಾಯಿಸಿ, ಆ ಚಕ್ರವ್ಯೂಹಕ್ಕೆ ಸಿಲುಕಿಸಿ ಈಗ ಅವರು ಒದ್ದಾಡ್ತಾ ಇದ್ದಾರೆ. ನ್ಯಾಯ ಕೊಡಿಸಿ ಹರೀಶಣ್ಣ ಹೋರಾಟ ಮಾಡ್ತವ್ರೆ, ನಮ್ಗೆ ಉಳಿಸ್ಕೊಡಿ, ನನ್ನ ಮಕ್ಕಳು ನನಗೆ ಕೊಡಿರಿ, ಶಿಕ್ಷೆ ಬಿಡ್ತೀನಿ, ನನ್ನ ಮಕ್ಕಳು ನನಗೆ ಕೊಡಿಸಿ. ಏನಾಗಿತ್ತವ? ಇಬ್ರು ದೂರ ಬರೋಣ, ನಮ್ಗೆ ಯಾರು ಯಾಕೆ ದೂರ ಆಗಿರವ? ಅದೇ ಜಮೀನ್ ಮಾರಿದಕ್ಕೆ ನಾವು ದೂರ ಮಾಡ್ಬಿಟ್ಟವ್ರಲ್ಲ. ಯಾಕೆ ದೂರ ಮಾಡಿದ್ರು? ಅಲ್ಲ, ಯಾಕೆ ಜಮೀನು ಮಾರಿದ್ರಿ? ಸಾಲ ಮಾಡಿದ್ದ ಅವ್ನ ಮನೆ ಆಗಿದ್ದೋಯ್ತು, ಮುಂಚೆ ದುಡ್ಡು ಕೊಟ್ಟಿದ್ದು, ದುಡ್ಡು ಇಸ್ಕೊಂಡಿದ್ದೆ, ಒತ್ತಾನೆ ಕೊಟ್ಟಿದ್ದೆ.